ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಲೆನಾಡಿನ ಸ್ಪೆಷಲ್ಲು ಕೊಟ್ಟೆ ಹಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಕೊಟ್ಟೆ ಹಿಟ್ಟು ಅಂದರೆ ಹಲಸಿನ ಹಣ್ಣಿನ ಕೊಟ್ಟೆ ಕಡುಬು. ಅದಕ್ಕೋಸ್ಕರ ನಾನು ಹಲಸಿನ ಹಣ್ಣನ್ನು ಕೊಯ್ತಾ ಇದ್ದೀನಿ ಇಲ್ಲಿ. ಈ ಹಲಸಿನ ಹಣ್ಣು ತುಂಬಾ ಸ್ವೀಟಾಗಿತ್ತು, ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಕೊಟ್ಟೆ ಹಿಟ್ಟು ಮಾಡೇ ಬಿಡೋಣ ಅಂಥೇಳಿ ತಯಾರಿ ಮಾಡ್ತಾಯಿದ್ವಿ. ನಾನು ನನ್ನ ಫ್ರೆಂಡ್ಸ್ ಸೇರಿ ಹಲಸಿನ ಹಣ್ಣು ಕೊಯ್ದು ಎಲ್ಲ ಬಿಡಿಸ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ನಮ್ಮ ಮಲೆನಾಡಲ್ಲಿ ಈ ಹಲಸಿನ ಹಣ್ಣಿಂದ ತುಂಬ ಥರದ ಖಾದ್ಯಗಳು ಮಾಡ್ತಾರೆ. ಅದರಲ್ಲಿ ಕೊಟ್ಟೆ ಕಡುಬು ಕೂಡ ಒಂದು. ಹಾಗೆ ಹಲಸಿನ ಬೀಜದಿಂದ ಕೂಡ ಸುಮಾರು ಥರದ ಅಡುಗೆಗಳು ಮಾಡ್ತಾರೆ. ಹಾಗೆ ಅದ್ರ ಸಾರೇನು ಕೂಡ ಬಿಸಾಕೋದಿಲ್ಲ, ಅದನ್ನು ಉಪ್ಪಿಗೆ ಹಾಕ್ಬಿಟ್ಟು ಗೊಜ್ಜು ಥರ ಕಿವುಚ್ಕೊಂಡು ಮಳೆಗಾಲ ಫುಲ್ ಇಟ್ಕೊಂಡಿರ್ತೀವಿ. ಹಲಸಿನ ಹಣ್ಣೆಲ್ಲ ಬಿಡಿಸ್ಕೊಂಡು ಇಟ್ಟಾಯಿತು. ಅದ್ರ ಜೊತೆಗೆ ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಕೊಳ್ಳೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಚಿಕ್ಕ ಕಟ್ ಇದನ್ನು ಕಟ್ ಮಾಡಿದ್ರೆ ಸ್ವಲ್ಪ ತುರ್ದು ಹಾಕಬೇಕು, ಸ್ವಲ್ಪ ಹಂಗೆ ಕಟ್ ಮಾಡಬೇಕು. ಅವಾಗ ಚೆನ್ನಾಗಿ ರುಚಿ ಚೆನ್ನಾಗಿರುತ್ತೆ. ಹಾಂ, ತುರ್ದಿರೋ ಸಾಕು. ಇನ್ನೊಂದು ಸ್ವಲ್ಪ ಅದು ಕಟ್ ಮಾಡಿಕೊಂಡ್ರೆ ಬೇಕಾದಷ್ಟು. ತೆಂಗಿನಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಈಗ ಅಕ್ಕಿ ರುಬ್ಕೋಬೇಕು. ಅದಕ್ಕೋಸ್ಕರ ಸ್ವಲ್ಪ ಹಲಸಿನ ಹಣ್ಣನ್ನು ಮೊದಲು ಹಾಕ್ಕೊಂಬಿಟ್ಟು ಆಮೇಲೆ ಒಂದು 4 ಗಂಟೆ ಆದರೂ ನೆನೆಸಿರೋ ಅಕ್ಕಿನ ಹಾಕ್ಕೋಬೇಕು. ಅಕ್ಕಿಯ ಪ್ರಮಾಣ ಕಡಿಮೆ ಇರಬೇಕು, ಹಲಸಿನ ಸೊಳೆ ಜಾಸ್ತಿ ಇರಬೇಕು. ನಾನಿಲ್ಲಿ ಅಕ್ಕಿ, ಹಲಸಿನ ಸೊಳೆ ಮತ್ತು ಉಪ್ಪು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಉಪ್ಪು ಕಡಿಮೆ ಪ್ರಮಾಣ ಹಾಕಿ, ತುಂಬಾ ಹಾಕ್ಕೋಬೇಡಿ. ಮತ್ತು ನೀರು ಹಾಕ್ಕೊಳ್ದೇ ರುಬ್ಕೊಳ್ಳೋಕೆ ನೋಡಿ, ನೀರು ಹಾಕ್ತೇನೆ ರುಬ್ಬಿದ್ರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಗಟ್ಟಿಗೆ ರುಬ್ಕೋಬೇಕಲ್ಲ. ಅದು ಕಾಯಿನೂ ಹಾಕೋ ಸ್ವಲ್ಪ ಕಾಯಿ ಅಲ್ಲ. ಹಾಂ, ಇದು ಪೀಸ್ ಪೀಸ್ ಅಲ್ಲ. ಅದು ಉಪ್ಪು ಒಂದೇ ಸಲ ಹಾಕಿದ್ರೆ ಸಾಕು, ಉಪ್ಪು ಜಾಸ್ತಿ ಆಗ್ಬೋದಿಲ್ಲ. ಕರೆಕ್ಟಾಗಿ ಹಾಕಿ, ಮೊನ್ನೆ ಕಡಿಮೆ ಹಾಕಿದ್ದಲ್ಲ. ಮೆಣಸು ರುಬ್ಬಾಗ ಹಾಕ್ಬೇಕಿತ್ತು. ಇನ್ನೊಂದ್ಸತಿ ರುಬ್ಬಕ್ಕಿಲ್ವಾ? ಇನ್ನೊಂದ್ಸಲ ಇಲ್ಲ, ಇದಕ್ಕೆ ಚೂರು ಮೆಣಸಿನ ಪುಡಿ ಹಾಕು, ಅಲ್ಲೈತಲ್ವಾ ಪುಡಿ ಇದೆಯಲ್ಲ ಅದೇ. ಹಾಂ, ಸಾಕು. ಈಗ ಅದು ಸಾಕು ಸಾಕು ಸಾಕು. ಈಗ ಹಿಟ್ಟಿಗೆ ಮೆಣಸಿನ ಪುಡಿನ ಹಾಕಿ ತುರಿದಿರುವಂಥ ಕೊಬ್ಬರಿ ಮತ್ತು ತುಂಡು ಮಾಡಿರುವಂಥ ಕೊಬ್ಬರಿನೂ ಕೂಡ ಎರಡನ್ನೂ ಸೇರಿಸ್ಕೊಂಡಾಯಿತು. ಆಮೇಲೆ ಚೆನ್ನಾಗಿ ತುಂಬಿಸುವಾಗ ಕೈಯಲ್ಲಿ ಇಟ್ಕೊಂಡು ಅದು ಪಟ್ನ ಕಟ್ಟಬೇಕು. ಈಗ ಅದು ಇದು ಕೊಟ್ಟೆ ಕಡುಬು ಮಾಡೋದಲ್ವಾ, ಅದಕ್ಕೆ ಅದನ್ನು ಪ್ಯಾಕೆಟ್ ಥರ ಮಾಡಬೇಕು. ಇದನ್ನು ಬಾಳೆ ಎಲೆನ ನಾನೊಂದು ಮಾಡಿದ್ದೀನಿ, ಅವಳೊಂದು ಮಾಡಿದ್ದೀನಿ ನೋಡ್ರಿ. ಅದು ಏನಿದು ನೋಡಿಲಿ, ತೋರಿಸೋದನ್ನ ಅಲ್ಲಿ. ಇದು ರಾಧಾ ಒಂದು ಕಟ್ಟಿಟ್ಟಿದ್ದಾಳೆ ನೋಡು. ಹಾಂ, ಇದು ಅಮ್ಮ ಕಟ್ಟಿಟ್ಟಿದ್ದು. ಈ ಥರ ಪ್ಯಾಕೆಟ್ ಥರ ಮಾಡಿಕೊಂಡು ತುಂಬ್ಕೋಬೇಕು. ಹಾಂ ಹಾಂ, ಸಾಕು. ಹಾಕ್ಬಿಟ್ಟು ಹಿಟ್ಟು ತುಂಬಿಟ್ಟು ಮತ್ತು ಇಲ್ಲೂ ಕ್ಲೋಸ್ ಮಾಡಬೇಕು. ಈ ಥರ ಎಲ್ಲ ಮಾಡಿಟ್ಕೊಂಡು. ಇದು ರಾಧೆ ಮಾಡಿದ್ದು, ಇದು ನಾನು ಕಟ್ಟಿದ್ದು. ದಾರ ಇಟ್ಕೋಬೇಕು ಮಾತ್ರ. ಈ ಥರ ಬಾಳೆ ಎಲೆ ತುದಿಲ್ಲೇ ಇರುತ್ತಲ್ಲ, ಈ ದಾರ ಹಿಂಗೆ ಹಿಂಗೆ ಸಿಕ್ಬಿಟ್ರೆ ಸಿಗುತ್ತಬಾರ್ದು. ಕೈನೂ ಕಟ್ತಾ ಇದ್ದೀನಿ ಜೊತೆ. ಚಾಕ್ಲೇಟ್ ಥರ, ಚಾಕ್ಲೇಟ್ ಇರುತ್ತಲ್ಲ, ಸೇಮ್ ಹಂಗೆ ಬರುತ್ತೆ. ನೋಡಿದ್ದೀನಿ ಕೊಟ್ಟೆ ಹಿಟ್ಟು ಹಾಕೋಣ. ಸ್ಪೂನಲ್ಲೇ ಹಾಕೋದಲ್ವಾ? ಹಾಂ, ಸ್ಪೂನಲ್ಲಿ ಹಾಕೋದು. ಈ ಥರ ಆಗಿದೆ ಅಲ್ವಾ? ಇವಾಗ ಇದಕ್ಕೆ ಹಾಕೋಣ. ನಿಧಾನಕ್ಕಿಟ್ಟು ಪುಡಿ ರೆಡಿಯಾಗಿದೆ. ಈಗ ಹಿಟ್ಟನ್ನು ಒಂದು ಸ್ವಲ್ಪನೇ ಇಟ್ಕೊಂಡು ಇನ್ನೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಏನು ಮಾಡಿದೆ ತಿಕ್ಕ ಚೂರು ಸರಿ ಆಯ್ತಲ್ಲ. ಮಧ್ಯದ ಒಂದು ಸ್ವಲ್ಪ ಹಾಕ್ಕೊಳ್ಳೋ ತನಕ ಅದು, ಆಮೇಲೆ ಸರಿ ಆಗುತ್ತೆ. ಕೈ ತೆಗಿಯಮ್ಮ, ಸ್ವಲ್ಪ ಹಿಂಗೆ ಕೊಡು, ಹಿಂಗೆ ಮಾಡ್ಕೊ. ಹಿಂಗೆ ಮಾಡಿದ್ರೆ ಒಳಗಡೆ ಚಾಕ್ಲೇಟ್ ಥರ ನೋಡಿ. ಕೈ ತೆಗಿಯಮ್ಮ, ಆಮೇಲೆ ಹಿಟ್ಟು ಹೋಗುತ್ತೆ. ಫಸ್ಟ್ ಒಂದು ಸ್ವಲ್ಪ ಹಾಕ್ಕೊಳ್ಳೋದು ಅಷ್ಟೇ. ಹಿಡ್ಕೊ ಅದು. ಹಿಟ್ಟು ಮಾತ್ರ ಹಿಂಗೆ ಗಟ್ಟಿ ಇರಬೇಕು.
ತುಂಬ ತೆಳು ಮಾಡ್ಕೊಂಡ್ರೆ ಆಗುತ್ತೆ. ಸಾಕಾಯ್ತದ? ಸಾಕು. ಇವಾಗ ಚಾಕ್ಲೇಟ್ ಕೊಟ್ಟು ಚಾಕ್ಲೇಟ್ ಥರ ಆಗಿಲ್ಲ. ಹಾಂ ಟೈಟ್ ಆಗಿ ಕಟ್ಬೇಕಲ್ಲ, ಒಂದು 2-3 ಸುತ್ತು ಬಂದರೆ ಕರೆಕ್ಟಾಗಿ. ನೋಡಿ ಹಿಂಗೆ ಕಟ್ಬಿಟ್ಟು ಇದನ್ನು ಇಡ್ಲಿ ಪಾತ್ರೆ ಒಳಗೆ ಹಿಂಗೆ ಬೇಯಕ್ಕಿಡು. ಹಿಂಗೆ ಬೇಯಕ್ಕಿಟ್ರೆ ಹಾಗೆ ಇನ್ನು ಉಳಿದಿದ್ರೆ ಇನ್ನೊಂದು ಮಾಡೋ ತನಕ ಇಟ್ಕೊ. ಇದು ಚೆನ್ನಾಗಿದೆ ಅನಿಸುತ್ತೆ. ಕೈಯಲ್ಲಿ ಹಾಕ್ಬೋದು, ಆದರೆ ಸ್ವಲ್ಪ ಕಷ್ಟ ಕೈ. ಇದು ಚೆನ್ನಾಗಿ ತುಂಬ್ತಾ ಇದೆಯಲ್ಲ, ಬಳೆ ಎಲ್ಲ ಅಂಟ್ಲಾದ್ರೆ ಚೆನ್ನಾಗಾಗುತ್ತೆ. ಇದು ಟೇಸ್ಟ್ ಒಂದ್ಸಲ ಡಿಫ್ರೆಂಟ್ ಇರುತ್ತೆ ಮಾಮೂಲಿ ಕಡುಬು ಮಾಡೋದಕ್ಕಿಂತ. ಸಾಕಲ್ಲ? ಕೊಟ್ಟೆ ಕಡುಬು ಮಾಡಿದರೆ ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ. ಮತ್ತು ಇದು 3-4 ದಿನ ಹಂಗೆ ಇಟ್ಕೊಬೋದು, ಏನಾಗಲ್ಲ. ಮಲ್ನಾಡಿನ ಕೊಟ್ಟೆ ಹಿಟ್ಟು ರೆಡಿ. ಚಾಕ್ಲೇಟ್ ಅಲ್ಲ, ಇನ್ನು ಹಾಕ್ಬಿಟ್ಟು ಇಟ್ಬಿಟ್ಟು ಬೇಯಿಸಿದ್ರೆ ಆಯ್ತಿಲ್ಲ. ಸ್ವಲ್ಪ ಅಲ್ಲೇ ಹಿಂಗಿದೆ ನೋಡಿ, ಎಷ್ಟು ಕೊಟ್ಟೆ ಕಡುಬು ಆಯ್ತು. ಇನ್ನು ಅರ್ಧ ಗಂಟೆ ಚೆನ್ನಾಗಿ ಬೆಂದರೆ ಕೊಟ್ಟೆ ಕಡುಬು ನೋಡಿ. ಇವಾಗ ಅರ್ಧ ಗಂಟೆ ಆಗಿದೆ, ಚೆನ್ನಾಗಿ ಬೆಂದಿದೆ. ಇದನ್ನು ಈಗ ಸ್ವಲ್ಪ ತಣ್ಣಗೆ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಚಾಕ್ಲೇಟ್ ಥರ ಇರೋ ಕೊಟ್ಟೆ ಹಿಟ್ಟು ರೆಡಿ ಆಯಿತು. ಈಗ ಇದನ್ನು ತುಂಡು ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಆಗ ದಾರ ಕಟ್ಟಿತ್ತಲ್ಲ ಅದನ್ನು ಈ ರೀತಿಯಾಗಿ ತಕ್ಕೊಂಡ್ಬಿಟ್ಟು ಆಮೇಲೆ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಬಿಟ್ಟು ಎಲ್ಲರಿಗೂ ಕೊಡ್ಬೋದು. ನೋಡಿ ಈ ರೀತಿಯಾಗಿ ಬಂದಿದೆ ಕೊಟ್ಟೆ ಕಡುಬು. ತುಂಬಾ ರುಚಿಯಾಗಿರುತ್ತೆ ಇದು. ಒಂದು ಸಲ ನೀವು ತಿಂದರೆ ಪದೇ ಪದೇ ತಿನ್ನಬೇಕು ಅನಿಸುತ್ತೆ, ಅಂಥ ರುಚಿ ಇರುತ್ತೆ. ಮತ್ತು ಈ ಕೊಟ್ಟೆ ಕಡುಬು ಅಂದರೆ ಮಲೆನಾಡಿನವ್ರಿಗಂತೂ ತುಂಬಾ ಫೇವ್ರೇಟ್ ಅಂತ ಹೇಳ್ಬೋದು. ಇದು ಬೆಳಗಿನ ತಿಂಡಿಗೆ, ಸಂಜೆಯ ಕಾಫಿ ಜೊತೆ ಎಲ್ಲ ತಿಂತೀವಿ ನಾವು. ನಾವು ಚಿಕ್ಕವರಿರುವಾಗಂತೂ ಯಾವಾಗಲೂ ನಮ್ಮ ಮನೇಲಿ ಕೊಟ್ಟೆ ಹಿಟ್ಟು ಮಾಡ್ತಾನೇ ಇದ್ದರು. ಈಗಲೂ ನಾವು ಅದನ್ನು ಮರ್ತಿಲ್ಲ. ಇವಾಗಲೂ ನಾವು ಪೇಟೆಯಲ್ಲಿರಲಿ ಮಾಡೇ ಮಾಡ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೊಟ್ಟೆ ಕಡುಬು ಅಂತ. ಇದ್ರ ಜೊತೆ ತುಪ್ಪ ಹಾಕ್ಕೊಂಡು ತಿನ್ಬೋದು, ಇಲ್ಲಾಂದರೆ ನಮ್ಮ ಕಡೆ ಈರುಳ್ಳಿ ಮತ್ತು ತೆಂಗಿನಕಾಯಿ ಹಾಕಿಬಿಟ್ಟು ಹುರ್ಕುಲು ಮಾಡ್ತಾರೆ. ಖಾರವಾಗಿರುತ್ತೆ. ಇದು ಸ್ವೀಟ್ ಆಗಿರುತ್ತಲ್ಲ, ಅದು ಖಾರ ಆಗಿರುತ್ತೆ ಹುರ್ಕುಲು, ತುಂಬಾ ರುಚಿಯಾಗಿರುತ್ತೆ. ಹಾಗಾದರೆ ನಿಮಗೆ ಹಲಸಿನಕಾಯಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ಈ ರೆಸಿಪಿನ ಒಂದು ಸಲ ಮಾಡಿ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೋಗಿ ಬರಲಾ? ನಮಸ್ಕಾರ, ಎಲ್ರಿಗೂ ಶುಭವಾಗಲಿ.